1, 2, 3, 4, 5, 6, 7, 8. 7, 8. Okay. ಯಾರಪ್ಪ ಇವಳು? See, the point is. Point is. ಏನು ಮಧ್ಯಾಹ್ನ 1:30 ಆಗಿದೆ. ಎಲ್ರಿಗೂ ಹೊಟ್ಟೆ ಹಸುವಾಗ್ತಿದೆ. No. ನಾವು ಮಾತ್ರ ಡಂಕಣಕ ಅಂತ ಸ್ಟೆಪ್ಸ್ ಹಾಕ್ತಲ್ಲ. ಇವ್ರ ಸ್ಟಮಕ್ ಅಲ್ಲೂ ಡಂಕಣಕ ಅಂತ ಸ್ಟೆಪ್ಸ್ ಹಾಕ್ತಾ ಇದೆ ಅಂತ ಗೊತ್ತು. ವೆಲ್ಕಮ್ ಬ್ಯಾಕ್. ಎರಡನೆಯ ದಿನ. Yes. ಈ ಶ್ರುತಿ ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ಇವತ್ತಿನ ಸ್ಟಾರ್ ಸವಿರುಚಿ ಕಾರ್ಯಕ್ರಮದಲ್ಲಿ ಯಾರ ಕೈ ರುಚಿ ಟೇಸ್ಟ್ ಮಾಡ್ತೀವಿ ಅಂತ ನೋಡ್ಬೇಕು. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಕೈ ರುಚಿ ಅದೇ ನಮ್ಮ ಸ್ಟಾರ್ ಸವಿರುಚಿ. ಸೊ ಯಾರು ಇವತ್ತು ಬರ್ತಾ ಇದಾರೆ ಶ್ರುತಿ? ಸೊ ಈಗ ನಾವು ಡಾನ್ಸ್ ಮಾಡ್ತಿದ್ವಲ್ಲ, ಸೊ ನನ್ನ ಡಾನ್ಸಿಂಗ್ ಡೇಸ್ ಇಂದಾನೆ ಗೊತ್ತಿರೋ ಒಂದು ಒಳ್ಳೆ ಫ್ರೆಂಡ್, ಅಮೇಸಿಂಗ್ ಡಾನ್ಸರ್. Okay. ಅಂಡ್ ಈಗ ಕೂಡ ಶೀಸ್ ಆಲ್ಸೋ ಸ್ಟಾರ್ಟೆಡ್ ಆಕ್ಟಿಂಗ್. ಸೊ ಅವಳ ಡೆಬ್ಯೂ ಸಿನಿಮಾದಲ್ಲೇ ನಾನು ಕೂಡ ಆಕ್ಟ್ ಮಾಡಿದೀನಿ. ಸೊ ಒಟ್ಟೊಟ್ಟಿಗೆ ಆಕ್ಟ್ ಮಾಡ್ತಾ ಇದೀವಿ ಊಬಿ ಅಂತ ಸಿನಿಮಾದಲ್ಲಿ. ಅವ್ರ ಹೆಸರು ಜಾನ್ವಿ ಜ್ಯೋತಿ. ಸೊ ಜಾನ್ವಿ ಜ್ಯೋತಿನ ವೆಲ್ಕಮ್ ಮಾಡ್ಕೊಳ್ಳೋಣ ಸ್ವೀಟ್ ಆಗಿ. ವೆಲ್ಕಮ್ ಜಾನ್ವಿ. ಡಬಲ್ ಹೆಸರು, ಸೊ ಡಬಲ್ ರೆಸಿಪಿನಾ? ಇಲ್ಲ, ಒಂದೇ ರೆಸಿಪಿ. ಓಕೆ, ಬಟ್ ಡಿಫ್ರೆಂಟ್ ಇಂಗ್ರೀಡಿಯೆಂಟ್ಸ್. ಸೊ ವೆಲ್ಕಮ್ ಟು ದ ಶೋ ಜಾನ್ವಿ ಜ್ಯೋತಿ ಅವರಿಗೆ. ವಾಟ್ ಸ್ಪೆಷಲ್ ಡಿಶ್ ಆರ್ ಯು ಗೋಯಿಂಗ್ ಟು ಕುಕ್ ಫಾರ್ ಅಸ್? ಇಟ್ ಇಸ್ ನಾಟ್ ಸಮಥಿಂಗ್ ಸ್ಪೆಷಲ್ ಅಂತ ಹೇಳಕ್ ಆಗಲ್ಲ, ಯಾಕಂದ್ರೆ ಎಲ್ಲರೂ ದಿನ ಯೂಸ್ ಮಾಡೋಂಥದ್ದು. ಇಟ್ಸ್ ಮಶ್ರೂಮ್. ಸೊ ಐ ಆಮ್ ಗೋನಾ ಪ್ರಿಪೇರ್ ಮಶ್ರೂಮ್ ಪಲಾವ್. ಐ ಗೆಸ್ ಶ್ರುತಿ ಲವ್ಸ್ ಮಶ್ರೂಮ್, ಸೊ ಐ ಜಸ್ಟ್ chose this. But it will still be special. ಯಾಕೆ ಅಂತ ಕೇಳಿ. ಯಾಕೆ? ನಿಮ್ ಕೈ ರುಚಿ ಎಲ್ಲರ ಕೈಯಲ್ಲೂ ಇರಲ್ವಲ್ಲ. ಸೊ ಮಶ್ರೂಮ್ ಪುಲಾವ್ಗೆ ಬೇಕಾಗಿರೋ ಸಾಮಗ್ರಿಗಳು ಅಂದ್ರೆ ಇಂಗ್ರೀಡಿಯೆಂಟ್ಸ್ ಏನೇನು ಒಂದ್ ರೌಂಡ್ ಎಕ್ಸ್ಪ್ಲೇನ್ ಮಾಡ್ಬಿಡಿ. 1 ಕಪ್ ಆಲೂಗೆಡ್ಡೆ ಪೀಲ್ ಮಾಡಿರೋದು ಮತ್ತೆ ಕಟ್ ಮಾಡ್ಕೊಂಡಿರೋದು, ಆಮೇಲೆ 2 ಟೊಮ್ಯಾಟೊ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಓಕೆ, ಅದು 2 ಸ್ಪೂನ್ ಯೂಸ್ ಮಾಡ್ಕೊಳಕ್ಕೆ, ಆಮೇಲೆ ಮಶ್ರೂಮ್ಸ್ ಲೈಕ್ 200 ಗ್ರಾಮ್ ಮಶ್ರೂಮ್ಸ್ ಚಾಪ್ಡ್ ಇಂಟು ಮೀಡಿಯಂ ಸ್ಲೈಸಸ್. ಸರಿ. ಆಮೇಲೆ 1 ಬೌಲ್ ಅಕ್ಕಿನ ನೆನ್ಸಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀರಾ? ಏನ್ ರಾತ್ರಿ ನೆನ್ಸಿಡ್ಬೇಕಾ? ಇಲ್ಲ, ಒಂದ್ 15 ನಿಮಿಷ ಪ್ರಿಪೇರ್ ಮಾಡಕ್ಕಿಂತ ಮುಂಚೆ ನೆನ್ಸಿ. ಓಕೆ. ಆಮೇಲೆ 2 ಪೆಂಚು ಅರ್ಶನ, ಪಿಂಚ್ ಅರ್ಶನ, ಆಮೇಲೆ ಏಲಕ್ಕಿ, ಉಪ್ಪು ರುಚಿಗೆ, ಆಮೇಲೆ ಗರಂ ಮಸಾಲ, ತುರ್ದಿರೋ ತೆಂಗಿನಕಾಯಿ, ಕೊಬ್ಬರಿ ಅದೊಂದು ಅರ್ಧ ಸಾಕಲ್ಲ, ಅರ್ಧ ಕಪ್ಪು ಸಾಕು, ಆಮೇಲೆ ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಆಮೇಲೆ ಕಾಳು ಮೆಣಸು, ಓಕೆ, ಪೀಸ್ ಬಟಾಣಿ 1 ಕಪ್ಪು, ಆಮೇಲೆ 1 ಆನಿಯನ್ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿರೋದು, ಆಮೇಲೆ ಗ್ರೀನ್ ಚಿಲ್ಲಿ, ಹಸಿಮೆಣಸಿನ್ಕಾಯಿ, ಪಾಪ ಕರ್ಬೇವು. ಕರ್ಬೇವು ಅದು ಬೇಕಾದ್ರೆ ಆಡ್ ಮಾಡ್ಕೋಬಹುದು. ಫಸ್ಟ್ ಎಲ್ಲಿಂದ ಏನ್ ಮಾಡ್ಬೇಕು? ಇವಾಗ ನಮ್ ಹೆಲ್ಪ್ ತಗೊಳ್ಳಿ ನೀವು, ಬಿಕಾಸ್ ಬೋತ್ ದ ಶ್ರುತೀಸ್ ಆರ್ ಎಕ್ಸ್ಪರ್ಟ್ಸ್ ಇನ್ ಕುಕಿಂಗ್. ನಾವು ಸೂಪರ್ ಪಾ. ಐ ನೋ ಶ್ರುತಿ ಇಸ್ ಅ ವೆರಿ ಗುಡ್ ಕುಕ್. ಎಣ್ಣೆ ಎಷ್ಟು ಹಾಕ್ತಾ ಇದೀರಾ? 2 ಸ್ಪೂನ್ಸ್. ಓಕೆ, ಎಷ್ಟು ಬೇಕಷ್ಟು ಹಾಕೋಬಹುದು ಇಷ್ಟ ಆದವ್ರಿಗೆ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ 2 ಸ್ಪೂನ್ಸ್ ಅನ್ನ ಹಾಕಿ ಬಿಸಿ ಆಗಕ್ ಬಿಟ್ಬಿಡೋಣ ಅದನ್ನ. ಫಸ್ಟ್ ಬಂದು ಚಕ್ಕೆ ಲವಂಗ ತಗೋಬೇಕು. ಓಕೆ, ಒಂದ್ ವಿಷಯ ಗೊತ್ತಾ ನಿಮ್ಗೆ? ಇನ್ನೊಂದು, ಮೇಡಮ್ ಡಾಕ್ಟರ್ ಕೂಡ, ಡೆಂಟಿಸ್ಟ್. ಅಂದ್ರೆ ಪರವಾಗಿಲ್ಲ, ಇವ್ರು ಮಾಡೋ ಅಡ್ಗೆ ಟ್ರೈ ಮಾಡ್ಬಿಟ್ಟು ವಿ ಕ್ಯಾನ್ ಗೋ ಬ್ಯಾಕ್ ಟು ಹರ್ ಅಲ್ವಾ? ಅಲ್ಲಿಗೇನು ಪ್ರಾಬ್ಲಮ್ ಆಗಲ್ಲ. ಅದಕ್ಕೆ ಹೊಟ್ಟೆಗೆ ಪ್ರಾಬ್ಲಮ್ ಆದ್ರೆ ಏನ್ ಮಾಡೋದು? ಸೊ ಚಕ್ಕೆ ಲವಂಗ ಚೂರ್ ಹಾಕ್ಬೇಕಲ್ಲ? ಸ್ವಲ್ಪ ಸುಮ್ನೆ ಒಂದು ಟೇಸ್ಟ್ಗೆ. ಆಮೇಲೆ ಈರುಳ್ಳಿ 1 ಕಪ್ ಈರುಳ್ಳಿ, ಫಿಶ್ ಅಂತ ಶಬ್ದ ಬರ್ಬೇಕು. ಕರೆಕ್ಟ್. ಕಮ್ ಆನ್ ಡು ಇಟ್ ಶ್ರುತಿ. ನನ್ಗೆ ಇದೇ ಕೆಲಸ ಆಗೋಯ್ತಿಲ್ಲ. ಇದು ಇವಾಗ ಟ್ರಾನ್ಸ್ಪರೆಂಟ್ ಆಗೋ ತನಕ ಫ್ರೈ ಮಾಡ್ಬೇಕಾ? ಇಲ್ಲ, ಆತರ ಏನಿಲ್ಲ. ಅದಕ್ಕಿಂತ ಮುಂಚೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬಿಡ್ತೀನಿ. ಸೊ ಅದೆಲ್ಲ ಸ್ವಲ್ಪ ಬ್ರೌನ್ ಆಗೋ ತನಕ. ಓಕೆ, 2 ಸ್ಪೂನ್ ಜಿಂಜರ್ ಗಾರ್ಲಿಕ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕ್ಬೇಕು. ಎಸ್. ಓಕೆ, ಮುಂದೆ ಅದು ಸ್ವಲ್ಪ ಫ್ರೈ ಆಗ್ಲಿ, ಸ್ಮೆಲ್ ಬರುತ್ತೆ ಒಂಥರ. ಸೊ ಆಗ್ಲೇ ಏಲಕ್ಕಿ ಹಾಕದ್ ಮರ್ತೋದೆ. ಸೊ ಈಗ ಹಾಕಿದ್ರು ಏನಾಗಲ್ಲ. 3 ಏಲಕ್ಕಿ ಹಾಕಿದೀರಾ? ಹಂಗೆ ಫುಲ್. ಸರಿ, ಅದ್ ತೆಗ್ದು ಹಾಕಿದ್ರೆ ಜಾಸ್ತಿ ಫ್ಲೇವರ್ ಬರುತ್ತೆ. ಬಾಯ್ ಸಿಗತ್ತೆ. ಇವಾಗ ಮಶ್ರೂಮು, ಮತ್ತೆ ಗ್ರೀನ್ ಪೀಸ್, ಬಟಾಣಿ ಕಾಳು. ಸೊ ಅರ್ಧ ಮಶ್ರೂಮು, ಬಟಾಣಿ ಎರಡನ್ನು ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ಅದು ಕುಕ್ಕರ್ ಚಿಕ್ಕದಾಗಿರೋದ್ರಿಂದ ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ. ಮಶ್ರೂಮ್ ಸ್ವಲ್ಪ ಜಾಸ್ತಿನೇ ಹಾಕ್ಬಿಡು. ತುಂಬಾ ಇಷ್ಟ. ಸಾಕು. ಆಮೇಲೆ ಟೊಮ್ಯಾಟೊ. ಸೊ ಇಲ್ಲಿವರೆಗೆ ನಾವು ಈರುಳ್ಳಿ ಹಾಕಿದ್ವಿ, ಟೊಮ್ಯಾಟೊ ಹಾಕಿದ್ವಿ,
ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ವಿ, ಪೊಟೆಟೋನು ಹಾಕಿದ್ವಾ? ಆಲೂಗೆಡ್ಡೆ ಹಾಕಿದೀವಿ, ಮಶ್ರೂಮ್, ಬಟಾಣಿ ಹಾಕಿದೀವಿ. ಅಂಡ್ ಹೆಸರಿಗೆ ಸ್ವಲ್ಪ ಲವಂಗ, ಸ್ವಲ್ಪ ಚಕ್ಕೆ. ಎಸ್, ಒಂಚೂರು ಎಣ್ಣೆ ಬೇಕಾ? ಸಾಕು. ಎಷ್ಟು ಅಕ್ಕಿ ಹಾಕ್ತಾ ಇದೀವಿ ಇಲ್ಲಿ? ಆಕ್ಚುಲಿ 1 ಗ್ಲಾಸ್ ಹಾಕಿದ್ರೆ ಸಾಕು. 1 ಗ್ಲಾಸ್. ಒಂದೇ ನಿಮಿಷ, ಒಂದ್ ಪ್ಲೇಟ್ ಕೊಡ್ಲಾ ನಿಂಗೆ? ಎಸ್. ನನಗೆ ಅನ್ಸುತ್ತೆ ಶ್ರುತಿಗೆ ಕುಕಿಂಗ್ ಮೇಲೆ ಫುಲ್ ಲವ್ ಆಗ್ಬಿಟ್ಟಿದೆ ಹೌದು ಅಲ್ವಾ? ಅವರು ನನಗೆ ಸ್ಟಾರ್ ಸವಿರುಚಿ ಕಿಚನ್ ತುಂಬಾನೇ ಇಷ್ಟ. ನಂಗೆ ಕಿಚನ್ ಬೇಕು. ನಿನಗೆ ತುಂಬಾ ಬೇಗ ಲವ್ ಆಗತ್ತೆ ಅನ್ಸುತ್ತಮ್ಮ. ಕಾಲೇಜ್ ಸೆಕೆಂಡ್ ಡೇ ಚೆನ್ನಾಗಿ ಜ್ಞಾಪಕ ಇದೆ. ಪಾಪ ಯಾವ್ದೋ ಒಂದು ಹುಡುಗ ಲವ್ ಲೆಟರ್ ಕೊಟ್ಟ. ಲವ್ ಆಗಿಲ್ಲ ನನಗೆ, ಬಟ್ ಅವ್ನು ಅನ್ಕೊಂಡಿದ್ದು ನಿನಗೆ ಲವ್ ಆಗಿದೆ ಅಂತ ತಾನೆ? ಹೌದು, ಅದು ನಾನು ತುಂಬಾ ಸ್ವೀಟ್ ಆಗಿ. ನನ್ಗೆ ಒಂದ್ ಪ್ರಾಬ್ಲಮ್ ಇದೆ ಶ್ರುತಿ, ನನ್ಗೆ ನೋ ಹೇಳಕ್ ಇಷ್ಟ ಇಲ್ಲ. ನೋ ಹೇಳಕ್ ಇಷ್ಟ ಇಲ್ಲ. ಐ ಕ್ಯಾನ್ ನಾಟ್ ಸೇ ನೋ. ವೇಟ್, ಸೊ ಯಾರ್ಯಾರು ನೋಡ್ತಾ ಇದೀರೋ ಮಹಾಜನಗಳೇ, ಶ್ರುತಿಗೆ ಐ ಲವ್ ಯು ಅಂತ ಹೇಳಿದ್ರೆ ಅವ್ಳು ಎಸ್ ಅಂತಾನೆ ಹೇಳೋದು. ಈಗಲ್ಲ, ಆಗಿನ ಕಾಲ. ಸೊ 1 ಗ್ಲಾಸ್ ಅಕ್ಕಿ ಹಾಕ್ತಾ ಇದ್ದೀನಿ ಈಗ. ಓಕೆ, ಅಯ್ಯೋ, ಇದನ್ನು ಗ್ಲಾಸ್ ಹೋಗ್ಬೇಕು. ಇಟ್ ಶುಡ್ ನೈಸ್ಲಿ ಗೆಟ್ ರೋಸ್ಟೆಡ್ ಫ್ರೈ. ಅದು ಉದ್ರ ಆಗತ್ತೆ. ಉದ್ರ ಇವಾಗ ನೀನ್ ಹೇಳಮ್ಮ, ಸೈಡ್ ಬೈ ಸೈಡ್ ಹೇಳು ನಿನ್ ಕಥೆನ. ಸೊ ನನಗೆ ನೋ ಹೇಳಕ್ ತುಂಬಾ ಕಷ್ಟ. ಸೊ ಅವ್ನ್ ಬಂದಾಗ ತುಂಬಾ ಸ್ವೀಟ್ ಆಗಿ ಒಂದ್ ಲೆಟರ್ ಕೊಟ್ಟ. ನಾನು ಫಸ್ಟ್ ಡೇ ಕಾಲೇಜ್ ಬೇರೆ, 10th ಸ್ಟ್ಯಾಂಡರ್ಡ್ ಮುಗಿಸ್ಕೊಂಡು ಫಸ್ಟ್ PU ಫಸ್ಟ್ ಡೇ ಕಾಲೇಜ್. ಓಕೆ, ತುಂಬಾ ಸ್ವೀಟ್ ಆಗಿ ಬಂದ್ ಲೆಟರ್ ಕೊಟ್ಟಿದ್ದಾನೆ. ನಾನು ಅವ್ನು ನೋಡಿದ್ದೇನೆ, ಅವ್ನು ನನ್ನ ಐ ಲವ್ ಯು ಅಂತ ಹೇಳಿದಾನೆ. ಅದೇ ಓಕೆ ಅಂತ ಹೇಳ್ಬಿಟ್ಟು ನಾನು ಹೋಗಿದ್ದೀನಿ. ಅವನಿಗಂದ್ರೆ ಖುಷಿ. ನನ್ನ ಫ್ರೆಂಡ್ಸ್ ಎಲ್ಲ ಆಮೇಲೆ ಹೇಳ್ತಾರೆ ದಟ್ ಫುಲ್ ಎವ್ರಿ ಒನ್ ಸ್ಟಾರ್ಟೆಡ್ ಲೈಕ್ ಸೇಯಿಂಗ್ ಮಚ್ಚಾ ಒಪ್ಕೊಂಡ್ಬಿಟ್ಲು ಅಂಡ್ ಇದು ಅದು ಅಂತ. ಇನ್ ಏನ್ ಮತ್ತೆ ಯಾರಾದ್ರೂ ಓಕೆ ಅಂತಾರ ಲೆಟರ್ ತಗೊಂಡ? ನಾನ್ ಏನ್ ಹೇಳಿದೆ, ನಾನ್ ನೋ ಅಂತೂ ಹೇಳಿಲ್ಲ. ಬಟ್ ದಟ್ ಇಸ್ ಇನ್ ಮೀನ್ ಒಪ್ಪಿಗೆ ಅಂತ. ಓಕೆ ಇಸ್ ಒಪ್ಪಿಗೆ ಓನ್ಲಿ. ಓಕೆ ಇಸ್ ನಾಟ್ ಒಪ್ಪಿಗೆ. ಓಕೆ ಒಪ್ಪಿಗೆನಾ? ಒಪ್ಪಿಗೆನೆ. ದೇರ್ ಯು ಗೋ. ಯಾರು ಐ ಲವ್ ಯು ಅಂದ ತಕ್ಷಣ ಓಕೆ ಅಂತಾರ. ಶ್ರುತಿ, ಸರಿ ಸಾರಿ, ನನಗೆ ಇದರೆಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲಪ್ಪ. ನಿಮ್ಮಿಬ್ರು ಅಷ್ಟು. ಹೌದು. ಇದಕ್ಕೆ 2 glasses ವಾಟರಾ? ಪರ್ಫೆಕ್ಟ್. ಬಿಕಾಸ್ 1 ಗ್ಲಾಸ್ ಅಕ್ಕಿ ಹಾಕಿದ್ವಲ್ಲ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು. ಓಕೆ, ಆ ಹುಡ್ಗ ಪಾಪ ಎಲ್ಲಿದಾನೋ, ಏನ್ ಮಾಡ್ಕೊಂಡಿದಾನೋ, ಮದ್ವೆ ಆಗಿದ್ಯೋ ಇಲ್ವೋ? ಚಿಲ್ಲಿ ಹಾಕ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಹಾಕಿ ಚಿಲ್ಲಿ. ನಾವು ಹಾಕ್ಬೇಡಿ ನೀವು. ನಾವು ಅದೇ ಕೆಲಸ ಮಾಡ್ತಾ ಇರೋದು, ಚಿಲ್ಲಿ ಹಾಕ್ತಾ ಇದೀವಿ ಇಲ್ಲಿ. 1 ಪಿಂಚ್ ಅರ್ಶನ, ಉಪ್ಪು ರುಚಿಗೆ ತಕ್ಕಷ್ಟು. ನಾನು ಯಾವಾಗ್ಲೂ ಉಪ್ಪು ಹಾಕ್ಬಿಟ್ಟು ಟೇಸ್ಟ್ ಮಾಡ್ತೀನಿ, ಇಲ್ಲಾಂದ್ರೆ ನಂಗೆ ಭಯ ಆಗತ್ತೆ. ಅಂದಾಜಲ್ಲಿ 1.5 ಸ್ಪೂನ್ಸ್, 1.5 ಸ್ಪೂನ್ ಉಪ್ಪು ಶುಡ್ ಬಿ ಗುಡ್ ಅಂತ ಅನ್ಸುತ್ತೆ ನನ್ಗೆ. ಸ್ಟಾರ್ ಸವಿರುಚಿ ಹೆಂಗೆ ಗೊತ್ತಾ? ವೆರಿ ರಾಂಗ್ ಟೇಸ್ಟಿಂಗ್ ಟೆಕ್ನಿಕ್. ನೀ ತೋರ್ಸಮ್ಮ ಶ್ರುತಿ, ಯು ಪ್ಲೀಸ್ ಡೆಮಾನ್ಸ್ಟ್ರೇಟ್. ಉಫ್ ಮಾಡ್ಬಿಟ್ ಮಾಡು. ಓ, ಇಲ್ಲಿ ಹಾಕೋತೀರಾ ನೀವು? ಇಲ್ಲಿ ಹಾಕೊಂಡು ಸ್ಪೆಷಲ್ ಸ್ಟೈಲ್. ಸಿ ಅವಾಗ ಕರೆಕ್ಟ್ ಆಗಿರತ್ತೆ. ಇನ್ನೊಂದ್ ಚೂರ್ ಖಾರ ಆಗ್ಬಹುದು. ಇದು ಹಾಕ್ತೀನಿ, ಗರಂ ಮಸಾಲ ಹಾಕ್ತೀನಿ. ಓಕೆ, ಎಷ್ಟು ಗರಂ ಮಸಾಲ? 1/2 ಸ್ಪೂನ್ ಇಲ್ಲ 1 ಸ್ಪೂನ್. 1 ಸ್ಪೂನ್ ಗರಂ ಮಸಾಲ. ಓಕೆ, ಚಿಕ್ಕ ಸ್ಪೂನ್, ಯಾ, ಟೀ ಸ್ಪೂನ್. 1 ಟೀ ಸ್ಪೂನ್. ತೆಂಗಿನಕಾಯಿ ಹಾಲಿದ್ರೆ ಚೆನ್ನಾಗಿರುತ್ತೆ. ಹಾಲು ಇಲ್ಲಾಂದ್ರೆ ತುರಿ ಹಾಕೋಬಹುದು. ಸೊ ಎಲ್ಲ ಆಯ್ತು ಅನ್ಸುತ್ತೆ. ಓಕೆ, ಸೊ ವಿಜಿಲ್. ಎಷ್ಟು ವಿಸಿಲ್ ಬರ್ಬೇಕು? 1 ವಿಜಿಲ್ ಬಂದ್ರೆ ಚೆನ್ನಾಗಿರುತ್ತೆ. 2. ಸೊ ನೀವು ಬೇಕು ಅಂದ್ರೆ ತೆಂಗಿನಕಾಯಿ ಹಾಲು ಹಾಕಿ, ಬಟ್ ಇವರು ತುರಿ ಹಾಕಿದ್ರು. ದೊಡ್ಡ ಮಾತು. ಸೊ now this is going to take some time to get cooked. Yes, 5 minutes. ನಾವು ಡ್ಯಾನ್ಸ್ ಮಾಡೋಣ. ಬರೀ ಡಾನ್ಸು. ತಿಂತ ಇದೀವಿ, ಮತ್ತೆ ಫಿಟ್ನೆಸ್ ಬೇಡವಾ? Exactly. ಫಸ್ಟ್ ಈ ಫಿಟ್ನೆಸ್ ಹುಚ್ಚು ಎಲ್ಲಿಂದ ಶುರು ಆಯ್ತು? ಈ ಡಾನ್ಸ್ ಮಾಡ್ಬೇಕು ಅನ್ನೋ ಹುಚ್ಚು ಎಲ್ಲಿಂದ ಶುರು ಆಯ್ತು ಶ್ರುತಿಗೆ? ನನಗೆ ಐ ಥಿಂಕ್ ಚಿಕ್ಕ ವಯಸ್ಸಿಂದ, ನಾನು ನೆನೆ ಹೇಳಿದ್ನಲ್ಲ, ಚಿಕ್ಕ ವಯಸ್ಸಿಂದಾನೇ ಕ್ಲಾಸಸ್ಗೆ ಹಾಕಿದ್ರು. ಅಂಡ್ ಕಾಲೇಜ್ ಆಗ್ಲಿ ಸ್ಕೂಲ್ ಆಗ್ಲಿ ಔಟ್ಸ್ಟ್ಯಾಂಡಿಂಗ್ ಸ್ಟೂಡೆಂಟ್ ಆಗಿರೋದ್ರಿಂದ ತುಂಬಾ ಆಪರ್ಚುನಿಟೀಸ್ ಇತ್ತು ಡಾನ್ಸ್ ಮಾಡಕ್ಕೆ. ಅಂಡ್ ಐ ಥಿಂಕ್ ಕಾಲೇಜ್ ಮುಗ್ದಿದ ತಕ್ಷಣ ಪ್ಲೇಸ್ಮೆಂಟ್ ಅನ್ನು ಕೂಡ ನಾನು ಬಂಕ್ ಮಾಡಿ ಹೋಗಿ ಒಂದು ಕಾರ್ಪೊರೇಟ್ ಶೋ ಮಾಡಿದೀನಿ. ಹೌದಾ? ಆ ಮಟ್ಟಿಗೆ ನನ್ಗೆ ಡಾನ್ಸ್ ಅಂದ್ರೆ ಹುಚ್ಚು. ಅದ್ ನನಗ್ ಮಾತ್ರ ಅಲ್ಲ, ಇವಳಿಗೂ ಕೂಡ. ಸೊ ನಾವು ಇಬ್ರು ಒಂದ್ ರೀತಿನಲ್ಲಿ ಸ್ಟಡೀಸು ಎಕ್ಸಾಮ್ಸ್ ಎಲ್ಲ ಹೋಗ್ತಾನೆ ಇರುತ್ತೆ, ಅದ್ರ ಜೊತೆಗೆ ಈ ಡಾನ್ಸ್ ಮೇಲಿರೋ ಒಂದ್ ಪ್ರೀತಿ ಇದೆಯಲ್ಲ, ಅದ್ ಲಿಟ್ರಲಿ ಹುಚ್ಚು. ಬಟ್ ಯು ವಾಂಟ್ ಟು ಡೂ ಸಮ್ ಹೈಯರ್ ಎಜುಕೇಶನ್ ಅಂಡ್ ಆಲ್ ದಟ್ ಅಲ್ವಾ? ಯಾ ಆಲ್ ದಟ್ ಹ್ಯಾಪನ್ ಸೈಡ್ ಬೈ ಸೈಡ್, ಬಟ್ ನಥಿಂಗ್ ವರ್ಕ್ ಔಟ್. ಎಲ್ಲ ಫ್ಲಾಪ್. 2 ಸಲ IIM ಗೆ ಕ್ಯಾಟ್ ಅಟೆಂಪ್ಟ್ ಮಾಡಿದೆ, 2 ಸಲನೂ ಸಿಗ್ಲಿಲ್ಲ. ಅಂದ್ರೆ ಆಸ್ ಇನ್ ಐ ಗಾಟ್ ಲೈಕ್ ಸಮ್ 70-80% ವಿಚ್ ಡಸಂಟ್ ವರ್ಕ್ ಫಾರ್ ಲೈಕ್ ದಿ IIMs. ಅದಕ್ಕೆಲ್ಲ 97 ಎಲ್ಲ ಬೇಕು, ರೇಂಜ್ ಗೆನೆ ಇರ್ಲಿಲ್ಲ. ಸೊ ಆ ಕ್ಯಾಟ್ ಬದಲು ಈ ಕ್ಯಾಟ್ ಅಲ್ಲಿ ಎಕ್ಸ್ಪರ್ಟ್ ಆದ್ರಿ ನೀವು. ದಟ್ ಇಸ್ ದ ಕ್ಯಾಟ್ ಸ್ಟೆಪ್ ಇನ್ ಡಾನ್ಸ್. Cat step? ಅಲ್ವಾ? ಹೌದು, ಕರೆಕ್ಟ್. ಕ್ಯಾಟ್ ಹಿಂಗ್ ನಡೆಯುತ್ತಾ ಅಥವಾ ಅದು ಇವಳು ಆ ಹುಲಿ ಆಟದ ಬರುತ್ತೆ. ಎಕ್ಸಾಕ್ಟ್ಲಿ. ಬ್ಯೂಟಿಫುಲ್. ವೆರಿ ಗುಡ್. ನೀನು ಸಕ್ಕದಾಗಿ ಮಾಡಿದೆ. ರೀಸೆಂಟ್ಲಿ ಕೂಡ ನಮ್ದು ಸಿನಿಮಾಗ್ ಬಂದಿದ್ಮೇಲೆ ಒಂದು ಆರ್ಟಿಸ್ಟ್ ಆಗಿ ಡಾನ್ಸ್ ಮಾಡೋದು ಇಟ್ಸ್ ಅ ಕಂಪ್ಲೀಟ್ಲಿ ಡಿಫರೆಂಟ್ ಫೀಲ್. ಐ ವಾಂಟೆಡ್ ಟು ಆಸ್ಕ್ ಯು ಅಬೌಟ್ ದಟ್. ಒಂದು ಬ್ಯಾಕ್ ಡಾನ್ಸರ್ ಜೀವನ ಅಂದ್ರೆ ಆಕ್ಚುಲಿ ಹೆಂಗಿರುತ್ತೆ? ಐ ಆಮ್ ರಿಯಲಿ ಸರ್ಪ್ರೈಸ್. ಐ ಆಮ್ ಕೈಂಡ್ ಆಫ್ ಕ್ಯೂರಿಯಸ್, ನಾಟ್ ಸರ್ಪ್ರೈಸ್.
ಹೆಂಗಿರುತ್ತೆ ಇಲ್ ಬಿ ಎಕ್ಸೈಟಿಂಗ್. ಸ್ಟಾರ್ಸ್ ಜೊತೆ ನಾವು ಡಾನ್ಸ್ ಮಾಡ್ತಿದೀವಿ ಅನ್ನೋ ಎಕ್ಸೈಟ್ಮೆಂಟ್, ಅವ್ರು ನಮ್ ಜೊತೆ ಮಾತಾಡ್ಸಿದ್ದಾರೆ, ನಮ್ ಜೊತೆ ಕೋಆಪರೇಟ್ ಮಾಡ್ತಿದ್ದಾರೆ. ಇದುವರೆಗೂ ನಾವ್ ಯಾವ ಸ್ಟಾರ್ ಜೊತೆ ಡಾನ್ಸ್ ಮಾಡಿದ್ವಿ ಅವರೆಲ್ಲ ಅಷ್ಟೇ ಕೋಆಪರೇಟ್ ಮಾಡಿದ್ದಾರೆ. ಅಂಡ್ ಇನ್ಫ್ಯಾಕ್ಟ್ ಶ್ರುತಿ ಸ್ಟಾರ್ ಆದ್ಮೇಲೆ ಆಫ್ಟರ್ ಲೂಸಿಯಾ ನಾನು ಡಾನ್ಸರ್ ಆಗಿ ಅವ್ರ ಜೊತೆ ಡಾನ್ಸ್ ಮಾಡಿದ್ದೆ. ಹೌದಾ? ಸೆಲೆಬ್ ದೇರ್ ಅಂಡ್ ಐ ಡಾನ್ಸ್. ಬಟ್ ಯಾ ಒಂದು ಆರ್ಟಿಸ್ಟ್ ಆದ್ಮೇಲೆ ಯು ಲರ್ನ್ ಓನ್ಲಿ ಒನ್ ಸೀಕ್ವೆನ್ಸ್, ಒಂದಿಷ್ಟು ಸಾಂಗ್ಸ್ ಮೆಡ್ಲೆ ಒಂದ್ ಸೀಕ್ವೆನ್ಸ್. ಡಾನ್ಸರ್ಸ್ ಆಗಿ ನಾವು ಒಂದು 10 ಸೀಕ್ವೆನ್ಸಸ್ ಕಲಿತೀವಿ ಆಲ್ ಟುಗೆದರ್. ಅಂಡ್ ಈ ಸೀಕ್ವೆನ್ಸ್ ಒಂದ್ 5 ನಿಮಿಷ ಇರುತ್ತೆ, ಅಂದ್ರೆ 50 ನಿಮಿಷದ ಒಂದ್ ಡಾನ್ಸ್ ಸೀಕ್ವೆನ್ಸ್ ಕಲಿತಾ ಇದೀವಿ. ಅದೆಲ್ಲ ತಲೆನಲ್ಲಿ ಇರುತ್ತೆ. ನಾವು ಮಿಸ್ ಹೊಡಿಯಬಾರ್ದು, ನಾವಂತೂ ಮಿಸ್ ಮಾಡಕ್ಕೆ ಚಾನ್ಸ್ ಇಲ್ಲ. ಆರ್ಟಿಸ್ಟ್ ಮಿಸ್ ಹೊಡೆದ್ರು ಓಕೆ, ವಿ ಕೆನಾಟ್ ಮಿಸ್ ಎನಿ ಸ್ಟೆಪ್. ಸೊ ನಾವು ಆಕ್ಚುಲಿ ಅಪ್ರಿಶಿಯೇಟ್ ಮಾಡ್ಬೇಕು. ನಾವು ಹಿಂದೆ ಇರೋ ಬ್ಯಾಕ್ ಗ್ರೌಂಡ್ ಡಾನ್ಸರ್ಸ್ ನ ಯೂಶಲಿ ನೆವರ್ ಅಪ್ರಿಶಿಯೇಟ್. ದಟ್ಸ್ ಅ ವೆರಿ ದಟ್ ಆಲ್ವೇಸ್ ಸ್ಯಾಡನ್ಸ್ ಮೀ ಅ ಲಾಟ್. ಎಲ್ರಿಗೂ ಆ ಎನರ್ಜಿ ಕೊಡ್ತಾರಲ್ಲ, ಸೊ ದಟ್ ಇಸ್ ಸಮಥಿಂಗ್ ದಟ್ ಇಸ್ ಹೈಲಿ ಕಮೆಂಡಬಲ್. ಸೊ ಐ ಥಿಂಕ್ ಆ ಒಂದು ಟ್ರಾನ್ಸಿಷನ್ ನಾನ್ ನೋಡಿದೆ. ಅಂಡ್ ಟ್ರೀಟ್ಮೆಂಟ್ ಆಗಿರ್ಲಿ, ರೆಸ್ಪೆಕ್ಟ್ ಆಗಿರ್ಲಿ, ಮಾತಾಡ್ಸೋ ರೀತಿ ಆಗಿರ್ಲಿ, ಎಲ್ಲ ಚೇಂಜ್ ಆಗುತ್ತೆ. ದ ಟ್ರಾನ್ಸಿಷನ್ ಫ್ರಮ್ ಬೀಯಿಂಗ್ ಅ ಡಾನ್ಸರ್ ಟು ಅನ್ ಆರ್ಟಿಸ್ಟ್. ಬಟ್ ಅದು ಐ ಥಿಂಕ್ ಪ್ರತಿ ಇಂಡಸ್ಟ್ರಿನಲ್ಲೂ ಇದೆ. ಸೊ ವೆನ್ ಯು ಆರ್ ಬ್ಯಾಕ್ ಗ್ರೌಂಡ್ ಡಾನ್ಸರ್, ಯಾವ್ದಾದ್ರು ನಟ ಬಂದು ಶ್ರುತಿ ಬ್ರಿಲಿಯಂಟ್ ಆಗಿ ಡಾನ್ಸ್ ಮಾಡಿದೆ ನೀನು, ಶಾಬಾಷ್ ಅಂತ ಹೇಳಿರೋದುಂಟಾ? ಎಸ್ ತುಂಬಾ ಸರಿ. ನನಗೆ ಮೇನ್ ಆಗಿ ಫಸ್ಟ್ ಟೈಮ್ ಶ್ರೀಮುರಳಿ ಸರ್ ಇದನ್ನ ಹೇಳಿದ್ದು. ಶ್ರೀಮುರಳಿ ಸರ್ ಜೊತೆ ಒಂದು ಶೋ ಮಾಡ್ತಿದ್ವಿ, ಇದು ಇಮ್ರಾನ್ ಸರ್ದಾರಿಯಾ ಸರ್ದು ಗ್ರೂಪ್ ಅಲ್ಲಿ. ಅಂಡ್ ಆ ಟೈಮಲ್ಲಿ ಶ್ರೀಮುರಳಿ ಸರ್ ಬಂದು ಫಸ್ಟ್ ನನಗೆ ಫಿಲ್ಮ್ ಆಫರ್ ಕೊಟ್ಟಿದ್ದೆ ಮುರಳಿ ಸರ್. ಹೌದಾ? ಸಿನಿಮಾ ಮಾಡ್ತೀಯಮ್ಮ ಅಂತ ಬಂದ್ ಕೇಳಿದ್ರು. ಅವತ್ ನನಗೆ ಏನ್ 18 ವರ್ಷ, ಐ ವಾಸ್ ಒನ್ ಕುಟ್ಟಿ ಗರ್ಲ್. ಮಾಡ್ತೀನಿ ಅಂತ ಫುಲ್ ಎಕ್ಸೈಟ್ಮೆಂಟ್ ನನಗೆ. ಸೊ ಐ ಥಿಂಕ್ ದಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಬಿಟ್ರೆ ಬೋತ್ ಆಫ್ ಅಸ್ ಹ್ಯಾವ್ ವರ್ಕ್ಡ್ ವಿತ್ ಶಿವಣ್ಣ ಸರ್ ಅಲ್ವಾ? ಬೋತ್ ಹ್ಯಾವ್ ವರ್ಕ್ಡ್ ವಿತ್ ಶಿವರಾಜ್ ಕುಮಾರ್ ಸರ್. ಸೊ ಹಿ ಇಸ್ ಅನ್ ಅಮೇಜಿಂಗ್ ಪರ್ಸನ್. ಅವ್ರ ಎನರ್ಜಿ ಮಾಡೋಣ ಬಿಡಿ, ಬನ್ನಿ ಹಿಡ್ಕೊಳ್ಳಿ ಮಾಡೋಣ ಬನ್ನಿ. ಸೊ ಒಂದಿಷ್ಟು ಕೆಲವೊಂದು ಆರ್ಟಿಸ್ಟ್ ಇದ್ದಾರೆ ನಮ್ಮ ಇಂಡಸ್ಟ್ರಿನಲ್ಲಿ ಹೂ ಆರ್ ವೆರಿ ಎಂಥೂಸಿಯಾಸ್ಟಿಕ್. ಅವರು ಅಂಡ್ ಪುನೀತ್ ಸರ್ಸ್ ಎನರ್ಜಿ ಆನ್ ಸ್ಟೇಜ್ ಇಸ್ ಅಮೇಜಿಂಗ್. ಅವರು ಒಂದ್ ಸ್ಟೆಪ್ ಮಿಸ್ ಮಾಡಲ್ಲ. ಯೂಶಲಿ ಆರ್ಟಿಸ್ಟ್ ಏನಂದ್ರೆ, ಫಾರ್ ಎಕ್ಸಾಂಪಲ್ ಯುವರ್ ಆರ್ಟಿಸ್ಟ್, ಕಮ್ ಸ್ಟ್ಯಾಂಡ್ ಹಿಯರ್, ನೀವ್ ಆರ್ಟಿಸ್ಟ್, ಇಬ್ರು ಡಾನ್ಸರ್ಸ್ ಮುಂದೆ ಇರ್ತೀವಿ, ಸೊ ನೀವು ಕಾಪಿ ಹೊಡಿಬಹುದು. ಓ, ಆತರ ಎಲ್ಲ ಟೆಕ್ನಿಕ್ ಇದೆಯಾ? ಸೊ there are some of them who don't want that, who are really dedicated. ಅವರು ಈ ಸೀಕ್ವೆನ್ಸ್ ನ ಕರೆಕ್ಟ್ ಆಗಿ ಕಲ್ತು ನಾವು 100% ಮಾಡ್ತೀವಿ ಅಂತ. ಸೊ ಅಂತವ್ರು ತುಂಬಾ ಜನ ಇದ್ದಾರೆ ನಮ್ಮ ಇಂಡಸ್ಟ್ರಿನಲ್ಲಿ. ನೋಡಿ ಈ ತರ ಉದ್ರುದ್ರಾಗಿ. ವಾವ್, ಬ್ಯೂಟಿಫುಲಿ ಪರ್ಫೆಕ್ಟ್ಲಿ ಕುಕ್ಡ್. ಇದನ್ನ ಮಿಕ್ಸ್ ಮಾಡಿ ಸಾಕು. ಇದನ್ನ ಹಂಗೆ ಡೈನಿಂಗ್ ಟೇಬಲ್ ಶಿಫ್ಟ್ ಮಾಡಿ ನಮ್ ಪ್ಲೇಟ್ ಹಾಕಿ ನಮ್ ಸ್ಟಮಕ್ ಅಲ್ಲಿ ಮಿಕ್ಸ್ ಮಾಡಕ್ ಅವಕಾಶ. ಇದೆಲ್ಲ ಇದಾದ್ಮೇಲೆ ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಶ್ ಮಾಡ್ಬೇಕು. ಓಕೆ, ಸೊ ಇವಾಗ ಏನ್ ಮಾಡೋಣ ಅಂದ್ರೆ ಇದನ್ನ ಡೈನಿಂಗ್ ಟೇಬಲ್ ಶಿಫ್ಟ್ ಮಾಡೋಣ and then we'll shift it into our mouth. Yes, come on, I like the second part of it. Me too. ಫೈನಲಿ ಯಾವಾಗ ಈ ಮಶ್ರೂಮ್ ಪಲಾವ್ ನ ಬಾಯಲ್ಲಿ ಹಾಕೊಳ್ತೀನಿ ಅಂತ ಕಾಯ್ತಾ ಇದೆ. ಏನಕ್ ಮುಹೂರ್ತ ವೇಟಿಂಗ್? ಬನ್ನಿ, ಬ್ಯಾಟಿಂಗ್ ಫಸ್ಟ್. ರೆಡಿ. ಚೆನ್ನಾಗಿ ಖಾರ ಹೊಡಿತಾ ಇದೆ, ಬಟ್ ಐ ಲವ್ ಇಟ್. ಹಿಂಗೆ ಇರ್ಬೇಕು, ಖಾರವಾಗಿ. ಅಮೇಜಿಂಗ್. ಕರೆಕ್ಟ್ ಆಗಿ 1:15 ಆಗಿದ ತಕ್ಷಣ ಹೊಟ್ಟೆಯಲ್ಲಿ ಚಿಟ್ಟೆ ಫೀಲಿಂಗ್ ಶುರು ಆಗತ್ತೆ ನನಗೆ. 1:50 ಎಲ್ಲ ಆಗೋದ್ರೆ ತಡ್ಕೊಳಕ್ ಆಗತ್ತಾ? ಯಾರಿಗೆ ಹೀಗೆ ಆಗ್ತಿತ್ತು ನಮ್ಗೆ ಶೂಟಿಂಗ್ ಅಲ್ಲೂ ಕೂಡ. ನಾವು ಎಲ್ಲ ಶೂಟಿಂಗ್ ಅಲ್ಲೂ, ಎಸ್ಪೆಷಲಿ ಊರ್ವಿ ಶೂಟಿಂಗ್ ಅಲ್ಲಂತೂ ಇಟ್ ಯೂಸ್ ಟು ಗೋ ಆನ್ ಟಿಲ್ 2 o'clock 2:30 ಎಲ್ಲ ಬ್ರೇಕೇ ಕೊಡ್ತಿರ್ಲಿಲ್ಲ. ಅಷ್ಟರಲ್ಲಿ ನಾವು ಇಲ್ಲಿ ಸುಸ್ತಾಗಿ, ದಟ್ ದೇ ಆರ್ ವೆರಿ ಇಂಟೆನ್ಸ್ ಕ್ಯಾರೆಕ್ಟರ್ಸ್ ಇನ್ ಇಂಟೆನ್ಸ್ ರೋಲ್ಸ್ ಅಲ್ವಾ? ಹತ್ತು ಸುಸ್ತಾಗಿ ನಾವೆಲ್ಲ ಊಟದ ಟೈಮ್ ಆದ್ರೆ ಓಡೋಗ್ಬಿಟ್ಟು ಊಟ ಮಾಡ್ತಿದೀವಿ. ಸಖತ್ತಾಗಿದೆ ಜಾನು. ಥ್ಯಾಂಕ್ ಯು ರಿಯಲಿ ಚೆನ್ನಾಗಿದ್ಯಾ ಅಥವಾ ಸುಮ್ನೆ ಹೇಳ್ತಿದ್ದೀರಾ? ಮತ್ತೆ ಹಿಂಗ್ ತಿಂತಾ ಇಲ್ವಾ? ನಾನು ಮತ್ತೆ ಶ್ರುತಿ ಜಾಸ್ತಿ ರೈಸು ತಿನ್ನಲ್ಲ. ಐನೋ, ಬಟ್ ಜಾನು ಮಾಡಿದಾರೆ ಅಂತ ತಿಂತಾ ಇದೀವಿ. ಫೈನಲಿ ನನ್ ಮಶ್ರೂಮ್ ಅನ್ನ ಲಾಸ್ಟ್ ಅಲ್ಲಿ ತಿನ್ನಕ್ ಇಟ್ಟಿದೀನಿ. ಪ್ಲೀಸ್. ಓಕೆ ಫೈನ್, ಟೇಕ್. ಅತಿಥಿ ದೇವೋ ಭವ. ಗೊತ್ತು, ಅದಕ್ಕೆ ಬಿಟ್ಟಿದೀನಿ. ಡಾಕ್ಟರ್ ಆಗದ್ ಬೇಡ, ಇಂಜಿನಿಯರ್ ಆಗದ್ ಬೇಡ ಅಂದ್ಬಿಟ್ಟು ಫೈನಲಿ ಡಾನ್ಸ್ ಸ್ಟ್ರೀಮ್ ಅನ್ನ ಚೂಸ್ ಮಾಡ್ಬಿಟ್ರಿ. ಬಟ್ ಹೌ ಡಿಡ್ ಆಕ್ಟರ್ ಆಗ್ಬೇಕು ಅಂತ ಫೈನಲಿ ಒಂದು ಆಸೆ ಇಟ್ಕೊಂಡು ಥಿಯೇಟರ್ ಅಲ್ಲಿ ಕಾಲಿಟ್ರಾ? ಇಲ್ಲ, ನಾಟ್ ರಿಯಲಿ. ಥಿಯೇಟರ್ ಅಗೇನ್ ಹ್ಯಾಪನ್ ಬೈ ಚಾನ್ಸ್. ಸಿ, ನನ್ನ ಜೀವನದಲ್ಲಿ ಐ ಡೋಂಟ್ ಥಿಂಕ್ ಅ ಲಾಟ್ ಆಫ್ ಥಿಂಗ್ಸ್ ಆರ್ ಪ್ಲಾನ್. ಎಲ್ಲ ಬೈ ಚಾನ್ಸ್. ಎವ್ರಿಥಿಂಗ್ ಕೇಮ್ ಮೈ ವೇ ಅಂಡ್ ನಾನು ಇಲ್ಲ ಅನ್ನಿಲ್ಲ. ಅಂಡ್ ಎಲ್ಲ ಕೂಡ ಒಂದು ರೀತಿನಲ್ಲಿ ನಾನು I knew I could not sit in one office and ಕೆಲಸ ಮಾಡಕ್ಕಾಗಲ್ಲ. ಇನ್ಫ್ಯಾಕ್ಟ್ ನನ್ನ ಅಮ್ಮ ಅದೇ ಕಷ್ಟ. ತುಂಬಾನೇ ಇದು ಮಾಡಿ she made me join a job.
Okay. 3 months ಹೋದೆ ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜರ್, ದಟ್ ವಾಸ್ ಮೈ ಪೊಸಿಷನ್. ಕೂತ್ಕೊಂಡು ಏನ್ ಮಾಡೋದು, ಕೋಲ್ಡ್ ಕಾಲು. ಓಕೆ, ಇಟ್ ವಾಸ್ ದ ವರ್ಸ್ಟ್. ನನಗೆ ಅಲ್ಲಿ ಕೂತ್ಕೊಂಡು ಆ ಕಂಪ್ಯೂಟರ್ ಮುಂದೆ ಹಿಂಗೆ ಸ್ಟೇರ್ ಮಾಡ್ಕೊಂಡು ಸರ್ ವಿಲ್ ಯು ಪ್ಲೀಸ್ ಬೈ ದಿಸ್ ಪ್ರಾಡಕ್ಟ್ ಅಂತ ಹೇಳೋ ಕಷ್ಟರಲ್ಲಿ ಐ ವಾಂಟ್ ಟು ಕಿಲ್ ಮೈ ಸೆಲ್ಫ್. ಬಟ್ ಎಷ್ಟು ಜನರು ನಿಮ್ ಕಾಲ್ ಅನ್ನ ಅಟೆಂಡ್ ಮಾಡಿದಾರೋ ಅವಾಗ ಅನ್ಕೊಂಡಿರ್ತಾರೆ, ಛೇ ಗುರು ಶ್ರುತಿ ಹರಿಹರನ್ ಫೋನ್ ಮಾಡಿದ್ಲು ನನಗೆ ಒಂದಿನ. ಐ ಆಮ್ ಶ್ರುತಿ ಕಾಲಿಂಗ್ ಫ್ರಮ್ ಅಂತಾನೆ ಹೇಳ್ತಿದ್ದೆ, ಸೊ ನೋಬಡಿ ವುಡ್ ನೋ. ಬಟ್ ಐ ಥಿಂಕ್ ಇಟ್ ಹ್ಯಾಡ್ ಟು ಹ್ಯಾಪನ್ ದಿಸ್ ವೇ. ಜಾನ್ವಿ, ಯು ಸೋ ಕೂಲ್ ಅಲ್ಲ, ಶಿ ಇಸ್ ಈಟಿಂಗ್ ಫ್ರಮ್ ಯೋರ್ ಪ್ಲೇಟ್. ಆತರ ಹೆಂಗಂದ್ರೆ ಅಭ್ಯಾಸ ಆಗ್ಬಿಡಿದೆ. ಯಾವಾಗ ಸೆಟ್ ಅಲ್ಲಿ ಊಟ ಮಾಡ್ತಿರ್ಬೇಕಾದ್ರೆ ನಾನು ಚಿಲ್ಲಿ, ಅದು ಆಲೂಗೆಡ್ಡೆ ವೇಸ್ಟ್ ಅಂತ ಬಿಟ್ಬಿಡ್ತೀವಲ್ಲ, ನಿಮಗ್ ಕೋಪ ಬರಲ್ಲ ಈ ತರ ಎಲ್ಲ ಯಾರೋ ತಟ್ಟೆಯಲ್ಲಿ ಕೈ ಹಾಕಿ ತಿಂದ್ರೆ ಕಿರ್ಚ್ಕೊಳ್ಳೋದು ಅದೆಲ್ಲ ಮಾಡಲ್ಲ? ಜಾನ್ವಿ ಶೇರ್ಸ್ ಹರ್ ಫುಡ್. 1 ಸೆಕೆಂಡ್ ಸ್ಟಾರ್ ತಟ್ಟೆಯಲ್ಲಿ ಎತ್ಕೊಂಡು ತಿಂತಾರೆ, ಯಾರು ಕೋಪ ಬರುತ್ತೆ? ವಿಲ್ ಬಿ ಲೈಕ್ ವಾವ್. ಬಟ್ ಹ್ಯಾಸ್ ಇಟ್ ಹ್ಯಾಪನ್ ಟು ಯು? ಈ ತರ ಯಾರ ಹತ್ರ ಬೈಸ್ಕೊಂಡಿರೋದು ಊಟದ ವಿಷಯದಂತ ಅಲ್ಲ, ನನ್ ತಮ್ಮ ಸರಿಗ್ ಬೈಸ್ಕೊಂಡಿದೀನಿ ಅವನ ಕೈಯಿಂದ. ಶ್ರುತಿ, ವೈ ಕಾಂಟ್ ಯು ಜಸ್ಟ್ ಟೇಕ್ ಯುವರ್ ಓನ್ ಪ್ಲೇಟ್? ವೈ ಯು ಹ್ಯಾವ್ ಟು ಆಲ್ವೇಸ್ ಈಟ್ ಫ್ರಮ್ ಮೈ ಪ್ಲೇಟ್ ಅಂತ ಶುರು ಮಾಡ್ತಾನೆ. ತಮ್ಮನ್ ಪ್ಲೇಟ್ ಇಂದನೂ ತಿಂತೀರಾ? ಎಲ್ಲಾರ ಪ್ಲೇಟಿಂದ ತಿಂತಾರೆ. ಹಾ, ನನಗೆ ಆಕ್ಚುಲಿ ಒಂದ್ ಸೆಪರೇಟ್ ಪ್ಲೇಟ್ ತಗೊಂಡು ತಿನ್ನೋದು ಇಷ್ಟನೇ ಇಲ್ಲ. ಹೋಟ್ಲಿಗೆ ಹೋದ್ರು ಕೂಡ ಫ್ರೆಂಡ್ಸ್ ಒಟ್ಟಿಗೆ ಹೋದ್ರೆ ಅವರೆಲ್ಲ ಆರ್ಡರ್ ಮಾಡಕ್ ನಾನು ವೇಟ್ ಮಾಡ್ತೀನಿ. ಆರ್ಡರ್ ಮಾಡಾರ ಸರಿ, ನಿಮ್ಗೆ ಏನ್ ಬೇಕು? ಏನು ಬೇಡ, ನಿಮ್ಮಿಂದ ಸ್ವಲ್ಪ ತಿಂತಾ ಇರ್ತೀನಿ ಅಂತಾನೆ ಹೇಳ್ತೀನಿ. ಬಿಕಾಸ್ ಐ ಮೀನ್ ಐ ನೋ ಅಲ್ಟಿಮೇಟ್ಲಿ ದೇ ವೋಂಟ್ ಈಟ್ ಎವ್ರಿಥಿಂಗ್ ಅಂಡ್ ಇಟ್ ವಿಲ್ ಗೋ ಫಾರ್ ವೇಸ್ಟ್ ಅಂಡ್ ಮೈ ಟಮ್ ಈಸ್ ಅ ವೇಸ್ಟ್ ಬಾಸ್ಕೆಟ್. ಪರ್ ಪ್ಲೇಟ್ ಚಾರ್ಜ್ ಮಾಡೋರ್ಗೆ ನಿಮ್ಮಂತವ್ರು ಸಿಗ್ಬೇಕು. ಹೌದು, ಫುಲ್ ಖುಷಿ ಅವ್ರಿಗೆ ಅವಾಗ. ಹೌದು ಹೌದು ಹೌದು. ಆ ಸ್ಟೈಲ್ ಅಲ್ಲೇ ತಿಂತಾರೆ, ಲೈಕ್ ಗೊತ್ತಲ್ಲ, ನೀಟಾಗಿ ಹಿಂಗ್ ಹಾಕಿ. ಇನ್ನೊಂಚೂರು ಪಲಾವ್ ಹಾಕ್ಲಾ? ಡು ಯು ವಾಂಟ್ ಟು ಡೆಮಾನ್ಸ್ಟ್ರೇಟ್? ಹಿಂಗೆ ಬೇಡ, ಇಟ್ಸ್ ಓಕೆ. ಸೆಟ್ಟಲ್ಲಿ ಏನು ವಿಧ ವಿಧವಾದ ಊಟ ಸಿಕ್ತಿತ್ತ ಅಥವಾ ಪಕ್ಕ ಕರ್ನಾಟಕದ ಅಪ್ಪಟ ಅಡಿಗೆನಾ? ನಾವ್ ಯಾರು ಅಷ್ಟೇ ಏನು ಅದ್ಬೇಕ್ ಇದ್ಬೇಕ್ ಕೇಳ್ತಿರ್ಲಿಲ್ಲ. ಸೊ ಅವ್ರ ಏನ್ ಕೊಡ್ತಿದ್ರು ಎಲ್ಲ ತಿಂತಿದ್ವಿ. ನೀವ್ ಯಾವತ್ತು ಇವತ್ ನಾನ್ ಅಡ್ಗೆ ಮಾಡ್ತೀನಿ ನೀವು ಎಲ್ರಿಗೂ ಅಂತ ಮಾಡಿದಿಲ್ವಾ? ಮಂಗ್ಳೂರಲ್ಲಿ ಶೂಟ್ ಮಾಡ್ಬೇಕಾದ್ರೆ, ಸೊ ಮಂಗ್ಳೂರಲ್ಲಿ ಒಂದಿಷ್ಟು ಸೀಕ್ವೆನ್ಸಸ್ ಇದೆ ಆ ಸಿನಿಮಾದಲ್ಲಿ, ವಿಚ್ ಇಸ್ ಬ್ಯೂಟಿಫುಲ್. ಒನ್ ಆಫ್ ದ ಕ್ಯಾರೆಕ್ಟರ್ಸ್ ಇನ್ ದ ಫಿಲ್ಮ್ ಆರ್ ಫ್ರಮ್ ಮ್ಯಾಂಗ್ಳೂರ್ ಕೂಡ. ಸೊ ಹಾಗಾಗಿ ಮಂಗ್ಳೂರ್ದು ಒಂದಿಷ್ಟು ದೃಶ್ಯಗಳು ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ ಫಿಲ್ಮ್. ಮಂಗ್ಳೂರ್ ಶೂಟಿಂಗ್ ಮಾಡ್ಬೇಕಾದ್ರೆ ಕೆಳಗಡೆನೆ ಒಂದ್ ಸ್ವೀಟ್ ಶಾಪ್, ನಾವು ಹೋಟೆಲ್ ಮೇಲೆ ಕೆಳಗಡೆ ಸ್ವೀಟ್ ಶಾಪ್ ತಿಂದಿದೀವಿ ಸ್ವೀಟ್ಸ್. ನಾನು ಶ್ರುತಿ ಶ್ರದ್ಧಾ ಹೋಟೆಲ್ ಇಂದ ಬರ್ತಿದ್ವಿ, 3 ಜನ ಒಟ್ಟಿಗೆ ಇರ್ತಿದ್ವಿ. ಒಟ್ಟಿಗೆ ಅಂದ್ರೆ ಮಲ್ಕೊಳ್ಳೋದ್ ಮಾತ್ರ ಸಪ್ರೇಟ್ ರೂಮ್ ಹೋಗಿ ಮಲ್ಕೊಂತಿದ್ವಿ. ಆಮೇಲೆ ಹೋಗಿ ಒಟ್ಟಿಗೆ ಊಟ, ಒಟ್ಟಿಗೆ ಎಲ್ಲ. ಎದ್ದಿದ ತಕ್ಷಣ ಗೋ ಟು ಶ್ರುತಿಸ್ ರೂಮ್, ಟೇಕ್ ಹರ್ ಔಟ್, ಕೆಳಗ್ ಹೋಗು ಬೇಕರಿಗೆ, ಸ್ವೀಟ್ ಇಷ್ಟು ದೊಡ್ಡ ದೊಡ್ಡ ಬಾಕ್ಸ್ ಅಲ್ಲಿ ತಗೋ, ಏನೇನ್ ಬೇಕು ಅದು ತಗೋ. ಆಮೇಲೆ ಎಲ್ಲ ಹೋಗ್ತಾ ಎಲ್ಲಾರ್ಗು ಹಂಚ್ಬಿಟ್ಟು ಪ್ಲೇಟ್ ಖಾಲಿ ಆಗಿದೆ, ಅದನ್ನ ತಿನ್ನೋದ್ ಒಂದ್ ಬಾಕಿ ಇವಾಗ. ಪ್ಲೇಟ್ ತಿನ್ಬಿಡಿ. ಹೌದು, ಅವಳಿನ್ನು ಅದಕ್ಕೆ ಕ್ಲೀನ್ ಆಗಿ ಮಾಡಿಲ್ಲ ನೋಡು. ಇದನ್ನ ಖಾಲಿ ಮಾಡ್ಬಿಡಿ. ಮಾಡ್ತೀನಿ. This is for you, Shru. Yes. Maybe you should feed her, Janu. ಬಟ್ ಶ್ರುತಿ, ನಿಂಗೂ ಊಟ ಮಾಡಕ್ ತುಂಬಾ ಇಷ್ಟ ಅಲ್ವಾ? Stop. I should feed her ಅಲ್ಲ. ಇದೇನ್ ಗೊತ್ತಾ, ಸ್ಪೂನ್ ಅಲ್ಲಿ ಕೊಟ್ರೆ ಸ್ಪೂನ್ ರುಚಿ ಅಂತಾರೆ. Come on, take it. ಆಹಾ, Such a cute moment. ಅಲ್ವಾ? ಮಶ್ರೂಮ್ ಪಲಾವ್ ವಾಸ್ ಟೂ ಗುಡ್. It was amazing. Thank you. ಕೈ ತೊಳೆಯೋ ಸಮಯ. ಐ ನೋ ವಿ ಹ್ಯಾವೆಂಟ್ ಆಕ್ಚುಲಿ ಈಟನ್ ವಿತ್ ದಿ ಹ್ಯಾಂಡ್ ಅಂತ, ಬಟ್ ಇವರು ತಿನ್ಸಿದ್ದಾರೆ. ಸೊ ಚಲೋ, ಲೆಟ್ಸ್ ವಾಶ್ ಅವರ್ ಹ್ಯಾಂಡ್ಸ್. ಮಶ್ರೂಮ್ ಪುಲಾವ್, ಮಸ್ಟ್ ಟ್ರೈ ಪುಲಾವ್. ಅದಕ್ಕೆ ಏನೇನೆಲ್ಲ ಹಾಕ್ಬೇಕು, ಇಂಗ್ರೀಡಿಯೆಂಟ್ಸ್ ಒಂದು ಸ್ಮಾಲ್ ರೀಕ್ಯಾಪ್ ನೋಡೋಣ. ಮಶ್ರೂಮ್ ಪುಲಾವ್ ಬೇಕಾಗಿರುವ ಸಾಮಗ್ರಿಗಳು: ಮಶ್ರೂಮ್ ಸಣ್ಣದು ಅರ್ಧ ಬಟ್ಲು, ನೆನೆಸಿದ ಅಕ್ಕಿ 1 ಗ್ಲಾಸ್, ಹಸಿಮೆಣಸಿನಕಾಯಿ 3, ಹಸಿ ಬಟಾಣಿ, ಟೊಮ್ಯಾಟೊ, ಆಲೂಗಡ್ಡೆ, ಚಕ್ಕೆ ಸ್ವಲ್ಪ, ಉಪ್ಪು 1.5 ಟೀ ಚಮಚ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಟೀ ಚಮಚ, ಗರಂ ಮಸಾಲ 1 ಟೀ ಚಮಚ, ಎಣ್ಣೆ 2 ಟೀ ಚಮಚ, ಈರುಳ್ಳಿ 1 ಬಟ್ಲು, ಏಲಕ್ಕಿ 3, ಕೊಬ್ಬರಿ ತುರಿ. ಮಾಡುವ ವಿಧಾನ: ಕುಕ್ಕರ್ಗೆ ಎಣ್ಣೆ, ಚಕ್ಕೆ, ಲವಂಗ, ಹೆಚ್ಚಿದ ಈರುಳ್ಳಿ ಹಾಕಿ ಕಂದು ಬಣ್ಣ ಬರುವವರೆಗೂ ಹುರಿದು, ಏಲಕ್ಕಿ, ಹೆಚ್ಚಿದ ಮಶ್ರೂಮ್, ಹಸಿ ಬಟಾಣಿ, ಟೊಮ್ಯಾಟೊ, ಆಲೂಗಡ್ಡೆ, ನೆನೆಸಿದ ಅಕ್ಕಿ ಹಾಕಿ ಫ್ರೈ ಮಾಡಿ, ನೀರು, ಹಸಿಮೆಣಸಿನಕಾಯಿ, ಉಪ್ಪು, ರುಚಿಗೆ ತಕ್ಕಷ್ಟು ಗರಂ ಮಸಾಲ, ಕೊಬ್ಬರಿ ತುರಿ ಹಾಕಿ ಕಲಸಿ ಕುಕ್ಕರ್ ಮುಚ್ಚಳ ಮುಚ್ಚಿ 3 ರಿಂದ 4 ವಿಸಿಲ್ ಬರೋವರೆಗೂ ಬೇಯಿಸ್ಕೊಂಡ್ರೆ ಮಶ್ರೂಮ್ ಪುಲಾವ್ ಸಿದ್ಧ. ದೇರ್ ಇಸ್ ನೋ ಮೋರ್ ರೂಮ್ ಫಾರ್ ಫುಡ್ ಆಫ್ಟರ್ ದ ಮಶ್ರೂಮ್. ಮಶ್ರೂಮ್ ಪುಲಾವ್ ಇವಾಗ ಸ್ಟಮಕ್ ಅಲ್ಲಿ ನಿಮ್ ತರನೇ ಡಾನ್ಸ್ ಮಾಡ್ತಾ ಇದೆ, ನಿಮ್ಮಿಬ್ರ ತರಾನೇ ಫುಲ್ ಸ್ಟೆಪ್ಸ್ ಆಗ್ತಾ ಇದೆ. ಜಾನ್ವಿ ಜ್ಯೋತಿ ಅವರೇ, ನಿಮ್ ಹೆಸರು ತರಾನೇ ವಿಶೇಷವಾಗಿತ್ತು ಮಶ್ರೂಮ್ ಪುಲಾವ್, ನಿಮ್ ಕೈ ರುಚಿ ಅಂತೂ ಬ್ಯೂಟಿಫುಲ್. Thank you so much. How did you feel? ನೀವು ಬಂದು you've cooked something really different, special for both the Shrutis. ನಿಮ್ಗೆ ಹೆಂಗ್ ಅನ್ಸ್ತು?
First of all, I'm really excited here to be with Shruti and Shruti. And ನಂದಿದು ಫಸ್ಟ್ ಕುಕ್ಕರಿ ಶೋ, ಸೊ ನನ್ಗೆ ಅದು ಬೇರೆ ಎಕ್ಸೈಟೆಡ್. ಓಕೆ, ಅಡ್ಗೆ ಮಾಡ್ತಾ ಇದೀನಿ, ಟಿವಿಲಿ ನೋಡ್ತಾರೆ ಅನ್ನೋದು ನಿಮ್ಗೆ ಅಡ್ಗೆ ಮಾಡೋದು ಇಷ್ಟನಾ? ತುಂಬಾ ಇಷ್ಟ. ನಾನು ಆಗ್ಲೇ ಹೇಳ್ದಂಗೆ ಡೆಂಟಿಸ್ಟ್ರಿಲಿ ಇಟ್ಸ್ ಲೈಕ್ ಹ್ಯಾಂಡ್ ವರ್ಕ್ ಇಸ್ ಮೋರ್ ಇಂಪಾರ್ಟೆಂಟ್. ಸೊ ಅದನ್ನ ಮಾಡ್ತಾ ಮಾಡ್ತಾ ನಾನು ಕುಕ್ಕು ಮಾಡ್ತಿದ್ದೆ ಜೊತೆಲಿ. ಸೊ ಆ ತರ ರೂಢಿ ಆಗಿದ್ದು. And this is an amazing show, and I'm really happy because I am with Shru. I am her fan, just like a fan and a friend. She's like my sister. She's my guide and everything. So I'm very happy to be here. And thank you so much, Shruti. You were very sweet, ಹೌದು, ನಾನು and you are one of the good hosts. So thank you so much for being a Janu. Janu ko jana padega. ಜಾನು ಕಿಸಿ ನಾ ಜಾओ. So Janu na ಬಿಟ್ಟು ಬರೋಣ. ಎಸ್. ಟನ್ ಟಡಾಡಡಾಡಡ, ಟನ್ ಟಡಾಡಡಾಡಡ. Okay. ನನಗೆ ಹಾಡು ಬರಲ್ಲ, ಬನ್ನಿ. ಈ ಶ್ರುತಿ ಇಲ್ಲ ಅಂದ್ರೆ ಈ ಶ್ರುತಿ ಇರ್ತೀನಿ, ಈ ಶ್ರುತಿ ಇಲ್ಲ ಅಂದ್ರೆ ಆ ಶ್ರುತಿ ಇರ್ತಾರೆ. ಬೇಸಿಕಲಿ ಈ ಶ್ರುತಿನ ಬಿಟ್ಕೊಡ್ತಾ ಇಲ್ಲ. ಮತ್ತೆ ನಾಳೆ ಮಧ್ಯಾಹ್ನ 1:30ಗೆ ನಿಮ್ಮ ಭೇಟಿ ಇದೇ ಸ್ಟಾರ್ ಸವಿರುಚಿಯಲ್ಲಿ. ನಾಳೆ ಯಾರ ಕೈ ರುಚಿನ ಟೇಸ್ಟ್ ಮಾಡ್ತಾ ಇದೀವಿ? ನಮ್ಮ ಶ್ರುತಿ ಜೀವನದ ಮೊದಲನೇ ಫಿಲ್ಮಿ ಡಿಸಾಸ್ಟರ್ ಏನಾಗಿತ್ತು, ಜೊತೆಗೆ ಮಧ್ಯರಾತ್ರಿಲಿ ಹೈವೇ ರಸ್ತೆಯಲ್ಲ ಯಾರ್ದೋ ಮನೆ ಬಾಗಲ್ನ ಡಬ್ಬ 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 ಅಂತ ಇವರು ಯಾಕೆ ಬಡದ್ರು, ಆಲ್ ದಿಸ್ ಕತೆಗಳು ನಾಳೆ ಗೊತ್ತಾಗತ್ತೆ. ಎಸ್. ನಾನು ನಿಮ್ಮ ಪಟಾಕಿ ಶ್ರುತಿ. ನಾನು ನಿಮ್ಮ ಶ್ರುತಿ ಹರಿಹರನ್. ಸೊ ನಾಳೆ ಭೇಟಿ ಮಾಡೋಣ. ಅಲ್ಲಿವರೆಗೂ ಟಾಡಾ, ಬಾಯ್. see you. ಟಾಡಾ.